Hello everyone, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ವಿತ್ ಆರು. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹೇಗೆ ನಡೀತಾ ಇದೆ ನಿಮ್ಮ ಕೆಸೆಟ್ ಪ್ರಿಪ್ರೇಷನ್ ಅಂತ ಕೇಳ್ತಾ, ಮೋಸ್ಟ್ ಕಾಮನ್ ಆಗಿ ಈ ಚಾನಲಲ್ಲಿ ನಾನು ಕೆಸೆಟ್ ಕಾಮರ್ಸನ್ನು ಕನ್ನಡದಲ್ಲಿ ಅತೀ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಹೇಗೆ ಕಲಿಬೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಕಾಮನ್ ಆಗಿ ಕೆಸೆಟ್ ಕಾಮರ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದರೆ ಎಲ್ಲಿಂದ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು, ಯಾವ ಟಾಪಿಕನ್ನು ಮೋಸ್ಟ್ ಕಾಮನ್ ಆಗಿ ಫೋಕಸ್ ಮಾಡಿ ಸ್ಟಡಿ ಮಾಡಬೇಕು ಎಲ್ಲದು ಕೂಡ ಗೊತ್ತಿರಬೇಕಲ್ವ. ಸುಮ್ಮನೆ ನಾವು ಏನೋ ಒಂದು ಪ್ರಾಪರ್ ಐಡಿಯಾ ಇಲ್ಲದೇ ಎಕ್ಸಾಮ್ ಯಾವ ಥರದಲ್ಲಿ ಕೇಳ್ತಾರೆ, ಸಿಲೆಬಸ್ ಯಾವ ಥರದಲ್ಲಿದೆ, ಏನೂ ಕೂಡ ಐಡಿಯಾ ಇಲ್ಲದೇ ಸುಮ್ಮನೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸಕ್ಸಸ್ನ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಕಲಿತಾ ಇದ್ದೀರಾ ಅಂತ ಅಂದರೆ ವಿತ್ ಸಮ್ ಆಫ್ ದ ರಿಟರ್ನ್ ಸೋರ್ಸಸ್ ಬುಕ್ಗಳ ಜೊತೆಗೆ ಸಮ್ ಆಫ್ ದ ಚಾನಲ್ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಲ್ವಾ. ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಕೆಸೆಟ್ ಕಾಮರ್ಸ್ ಏನು ಸಿಲೆಬಸ್ ಇದೆ ಎಂಟೈರ್ ಸಿಲೆಬಸ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾನ್ಸೆಪ್ಟಿಂದ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಮೋಸ್ಟ್ ಕಾಮನ್ ಆಗಿ ಕೆಸೆಟ್ ಕಾಮರ್ಸ್. ಕೆಸೆಟ್ಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀರಾ, ಬಿಗಿನರ್ಸ್ ಇದ್ದೀರಾ, ಟೋಟಲಾಗಿ ಯಾವ ಥರ ಇರುತ್ತೆ ಕೆಸೆಟ್ ಎಕ್ಸಾಮ್ ಅಂತ ಅಂದರೆ ಯಾವ ಥರ ಇರುತ್ತೆ, ಕಾಮರ್ಸಲ್ಲಿ ಏನೇನು ಸಿಲೆಬಸ್ನ ಕವರ್ ಮಾಡ್ಕೊಂಡಿದ್ದಾರೆ, ಏನು ಪ್ರಾಪರ್ ಐಡಿಯಾ ಇಲ್ಲದೆ ಇರೋ ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಯಾರ್ಯಾರೆಲ್ಲ ಕೆಸೆಟ್ ಎಕ್ಸಾಮನ್ನ ಅಟೆಂಡ್ ಮಾಡಿರ್ತೀರಾ ಬಟ್ ಯು ನಾಟ್ ಪಾಸಿಬಲ್ ಟು ಅಚೀವ್ ದ ಸಕ್ಸಸ್, ಅವ್ರಿಗೆ ಮೋಸ್ಟ್ ಕಾಮನ್ ಆಗಿ ಗೊತ್ತಿರುತ್ತೆ ಸಿಲೆಬಸ್ ಯಾವ ಥರ ಇರುತ್ತೆ ಅಂತ. ಅವ್ರಿಗೇನು ಸ್ಪೆಷಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಬಿಗಿನರ್ಸ್ ಯಾರ್ಯಾರಿದ್ದಾರೆ ಅಲ್ವಾ, ಅವ್ರಿಗೆ ಮೋಸ್ಟ್ ಕಾಮನ್ ಆಗಿ ಕನ್ಫ್ಯೂಷನ್ ಇರುತ್ತೆ, ಯಾವ ಲೆಸನನ್ನು ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಲೆಸನ್ ಬೇಸಲ್ಲಿ ಸ್ಟಡಿ ಮಾಡ್ತಾ ಹೋಗಬೇಕು. ಎಲ್ಲದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಸೆಟ್ ಎಕ್ಸಾಮ್ ಅಂತ ಬಂದಾಗ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ ಅಲ್ವಾ. ಪೇಪರ್ 1 ಅದು ಜನರಲ್ ಪೇಪರ್ ಆಗಿರುತ್ತೆ, ನೀವು ಯಾವುದೇ ಸಬ್ಜೆಕ್ಟನ್ನು ಬರೀಲಿ ಅದು ಕಾಮನ್ ಪೇಪರ್ ಆಗಿರುತ್ತೆ. ಆದರೆ ಪೇಪರ್ 2 ಇದೆ ಅಲ್ವಾ, ಅದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಸ್ಪೆಸಿಫಿಕ್ ಪೇಪರ್ ಅಂತ ಅಂದರೆ ನಿಮ್ಮ ಒಂದು PG ಸಬ್ಜೆಕ್ಟ್ ಏನಿದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ ಏನಿದೆ ಅಲ್ವಾ, ಸ್ಪೆಸಿಫಿಕ್ ಸಬ್ಜೆಕ್ಟ್, ಅದ್ರ ಮೇಲೆ ನೀವೇನು ಮಾಡ್ತೀರಾ, ಕೆಸೆಟ್ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಹೋಗ್ತೀರಾ. ಕೆಸೆಟ್ ಎಕ್ಸಾಮನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ನಿಮ್ಮ ಸ್ಪೆಷಲೈಸ್ ಸಬ್ಜೆಕ್ಟ್, ಸ್ಪೆಸಿಫಿಕ್ ಸಬ್ಜೆಕ್ಟ್ ಮೇಲೆ ಅಟೆಂಡ್ ಮಾಡ್ತೀರಾ ಅಂತ ಎಲ್ಲದನ್ನು ಕೇಳ್ತಾರ. ಮೋಸ್ಟ್ ಕಾಮನ್ ಆಗಿ ಇಲ್ಲ, ಅವ್ರು ಏನು ಮಾಡಿದ್ದಾರೆ, ಸಮ್ ಆಫ್ ದ ಸಿಲೆಬಸ್ ಅಂತ ಫಿಕ್ಸ್ ಮಾಡಿದ್ದಾರೆ. ಈಗ UGC ನೆಟ್ ಎಕ್ಸಾಮ್ನ ಯಾರು ಅಟೆಂಡ್ ಮಾಡಿದ್ದೀರಾ ಆಲ್ರೆಡಿ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಕೆಸೆಟ್ಟು ಮತ್ತು UGC ನೆಟ್ಟಲ್ಲಿ ಸೇಮ್ ಸಿಲೆಬಸ್ಸನ್ನು ಫಿಕ್ಸ್ ಮಾಡಿದ್ದಾರೆ. ಡಿಫಿಕಲ್ಟಿ ಲೆವೆಲ್ ಅಂತ ಬಂದಾಗ ವೇರಿ ಮಾಡ್ತಾ ಹೋಗ್ತಾರೆ. ಅಲ್ಲಿ ಫಿಕ್ಸ್ ಆಗಿರುವಂಥ 10 ಯೂನಿಟ್ ಏನಿದೆ ಅಲ್ವಾ, ಆ 10 ಯೂನಿಟಲ್ಲಿ ಸಿಲೆಬಸ್ಸಲ್ಲಿ ಕೊಟ್ಟಿರೋಂಥ ಎಲ್ಲ ಟಾಪಿಕ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಅದರಲ್ಲಿ ಯಾವ್ಯಾವುದನ್ನು ನೀವು ಮೋಸ್ಟ್ ಕಾಮನ್ ಆಗಿ ಕವರ್ ಮಾಡಬೇಕು ಅನ್ನೋ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾನಿಲ್ಲಿ ಯೂನಿಟ್ ವೈಸ್ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಒಂದು ಸತಿ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡಿಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತಾ, ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಆಲ್ 10 ಯೂನಿಟ್ನ ಇಂಪಾರ್ಟೆಂಟ್ ಟಾಪಿಕನ್ನು ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. 1 by 1 ನೋಡ್ತಾ ಹೋಗೋಣ. ಮೋಸ್ಟ್ ಕಾಮನ್ ಆಗಿ ಫಸ್ಟ್ ಯೂನಿಟ್ ಏನಿದೆ ಅಲ್ವಾ, ಫಸ್ಟ್ ಯೂನಿಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈ ಟಾಪಿಕ್ ಏನಿದೆ ಅಲ್ವಾ, ಈ ಯೂನಿಟ್ ಏನಿದೆ ಅಲ್ವಾ, ಇದು ನಿಮಗೆ ತುಂಬ ಈಸಿ ಇರುವಂಥ ಒಂದು ಚಾಪ್ಟರ್, ಇದು ಈಸಿ ಇರುವಂಥ ಒಂದು ಯೂನಿಟ್. ಈ ಯೂನಿಟಲ್ಲಿ ಬರೋ ಅಂಥ ಏನು 10 ಕ್ವೆಶನ್ಸ್ ಇದೆ ಅಲ್ವಾ, 10 × 220 ಮಾರ್ಕ್ಸ್ ಏನಿದೆ ಅಲ್ವಾ, ಅದನ್ನು ನೀವು ಆರಾಮಾಗಿ ಕವರ್ ಮಾಡ್ತಾ ಹೋಗ್ಬೋದು. ಕಂಪ್ಲೀಟಾಗಿ ಥಿಯರಿ ಬೇಸ್ಡ್ ಒಂದು ಯೂನಿಟನ್ನು ಇಲ್ಲಿ ಕವರ್ ಮಾಡ್ತಾ ಹೋಗಿದ್ದಾರೆ. ಹಾಗಿದ್ದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಆ ಒಂದು ಯೂನಿಟಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ನೀವು ಜಾಸ್ತಿ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ ಇಲ್ಲಿ ನೋಡಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮೋಸ್ಟ್ ಕಾಮನ್ ಆಗಿ ಕವರ್ ಮಾಡ್ತೀರಾ, ಮೀನಿಂಗ್, ನೇಚರ್, ಇಂಪಾರ್ಟೆನ್ಸ್ ಎಲ್ಲದನ್ನು. ಆಮೇಲೆ ಕಾಂಪೋನೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನಿದೆ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಮತ್ತು ಎಕನಾಮಿಕ್ ಸಿಸ್ಟಮ್ ಬಗ್ಗೆ ತಿಳ್ಕೊಬೇಕು. ಈ ಒಂದು ಮಾನಿಟರಿ ಪಾಲಿಸೀಸ್ ಏನಿದೆ ಅಲ್ವಾ, ಫಿಸಿಕಲ್ ಪಾಲಿಸೀಸು, ಮಾನಿಟರಿ ಪಾಲಿಸೀಸ್, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಯಾಕೆ ಅಂತ ಅಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನನ್ನು ಕೇಳ್ತಾ ಹೋಗ್ತಾರೆ.
ಅದಕ್ಕೋಸ್ಕರ ಫಿಸ್ಕಲ್ ಪಾಲಿಸಿನ ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಒಂದು ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಲೀಗಲ್ ಎನ್ವಿರಾನ್ಮೆಂಟ್, ಸೋಷೋ ಕಲ್ಚರಲ್ ಎನ್ವಿರಾನ್ಮೆಂಟ್ ಅಂತೆಲ್ಲ ಏನು ಕರಿತೀವಿ ಅಲ್ವಾ. ಸೊ ಅದರಲ್ಲಿ ಪೊಲಿಟಿಕಲ್ಲು ಮತ್ತು ಲೀಗಲ್ ಎನ್ವಿರಾನ್ಮೆಂಟ್ ಬಗ್ಗೆ ರಿಪೀಟೆಡ್ ಕ್ವೆಶನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಗಿರ್ಬೋದು, ಫೆಮಾ ಆಗಿರ್ಬೋದು. ಸೊ ನೆಕ್ಸ್ಟು CSR ಬಗ್ಗೆ ಏನಿದೆ ಅಲ್ವಾ, ಸೊ ಅದನ್ನು ಕೂಡ ಕೇಳ್ತಾ ಹೋಗ್ತಾರೆ. ಆಮೇಲೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಮೋಡ್ಸ್ ಆಫ್ ಎಂಟ್ರಿ ಅಂತ ಅಂದರೆ ಏನು, ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಎಂಟ್ರಿ ಆಗೋಕ್ಕೆ ಇರುವಂಥ ಮೋಡ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒಂದು ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ ಅಂತ ಅಂದರೆ ಅದರಲ್ಲಿ ಸಮ್ ಆಫ್ ದ ಟ್ರೇಡ್ ಆರ್ಗನೈಸೇಷನ್ಸ್ ಬರ್ತಾ ಹೋಗುತ್ತೆ. ರೀಜನಲ್ ಟ್ರೇಡ್ ಅಗ್ರಿಮೆಂಟ್ ಏನಿದೆ ಅಲ್ವಾ, ಅದ್ರ ಮೇಲೆ ಕೂಡ ಯಾವ ಇಯರ್ ಕ್ವೆಶನ್ ಪೇಪರ್ನ ನೀವು ತೆಗೆದು ನೋಡಿದರೂ ಕೂಡ ಇದ್ರ ಮೇಲೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ನಾನು ಕೂಡ ಆಲ್ರೆಡಿ ಇವೆಲ್ಲ ಟಾಪಿಕ್ ಮೇಲೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿ ಈ ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ರಿಮೈನಿಂಗ್ ಏನು ಡಿಫಿಕಲ್ಟ್ ಟಾಪಿಕ್ಸ್ ಇದೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆದರೆ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಸಪೋರ್ಟ್ ಅಂತ ಅಂದರೆ ಬೇರೆ ಯಾವ ಥರದ ಸಪೋರ್ಟನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದೇ ಒಂಥರ ಮೋಟಿವೇಶನ್ ಇದ್ದಂಗೆ. ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ಅಕ್ಟೋಬರ್ ಬರೋ ಅಷ್ಟರಲ್ಲಿ ಕಾಮರ್ಸಲ್ಲಿ ನೀವು ಪರ್ಫೆಕ್ಟ್ ಆಗಿರಬೇಕು, ಆ ಥರದಲ್ಲಿ ನಿಮಗೆ ಅಸಿಸ್ಟ್ ಮಾಡುವಂಥ ಒಂದು ಜವಾಬ್ದಾರಿ ನಂದು ಮಾಡ್ತೀನಿ ಅಂತ ಹೇಳ್ತಾ. ಸೊ ರೀಜನಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಬಂದಾಗ EU ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ಸ್ ಆಗಿರ್ಬೋದು, ASEAN, SAARC, NAFTA ಇದೆಲ್ಲದ್ರ ಮೇಲೂ ಕೂಡ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ. ಅದರ ಜೊತೆಗೆ ಎಕ್ಸಾಮ್ ಬೇಸ್ಡ್ ಕ್ವೆಶನನ್ನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಾಚ್ ಮಾಡಿ, ಗೊತ್ತಾಗುತ್ತೆ ನಿಮಗೆ, ಐಡಿಯಾ ಸಿಗುತ್ತೆ ಯಾವ ಥರ ಕ್ವೆಶನ್ಸ್ ಬರುತ್ತೆ ಅಂತ. ಸೊ ವರ್ಲ್ಡ್ ಬ್ಯಾಂಕ್ ಏನಿದೆ ಅಲ್ವಾ, ಸೊ ವರ್ಲ್ಡ್ ಬ್ಯಾಂಕನ್ನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಓದಿ. ಅದರ ಜೊತೆಗೆ WTO ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಇದಿಷ್ಟನ್ನು ನೀವು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಒಂದು ಯೂನಿಟಲ್ಲಿ ಕವರ್ ಮಾಡ್ತೀರಾ ಅಂತ ಅಂದರೆ ನಿಮಗೆ 10 ಕ್ವೆಶನ್ಸ್ಗೆ ಈಸಿಯಾಗಿ ನೀವು ಆನ್ಸರ್ ಮಾಡೋಕ್ಕೆ ಎಲಿಜಿಬಲ್ ಅಂತ ಅರ್ಥ. ಸೊ ಸೆಕೆಂಡ್ ಯೂನಿಟ್ ಏನಿದೆ ನೋಡ್ತಾ ಹೋಗೋಣ. ಸೊ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಅನ್ನೋದು ಸೆಕೆಂಡ್ ಯೂನಿಟನ್ನು ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಯೂನಿಟ್ ಅಂತ ಏನಿದೆ ಅಲ್ವಾ, ಯೂನಿಟ್ ಅಂತ ಅಂದರೆ ಯಾವುದೇ ಲೆಸನ್ನು ಚಾಪ್ಟರ್ ಅಂತ ಅಲ್ಲ, ಅದು ಕಂಪ್ಲೀಟಾಗಿ ಒಂದು ಸಬ್ಜೆಕ್ಟ್ ಅದು. ಸೊ ಆ ಸಬ್ಜೆಕ್ಟನ್ನು ಅವ್ರು ಏನು ಮಾಡಿದ್ದಾರೆ ಇಲ್ಲಿ ಯೂನಿಟ್ ಅಂತ ಅಂದರೆ, ನೀವೀಗ UGC ನೆಟ್ ಎಕ್ಸಾಮ್ ಆಗಿರ್ಬೋದು, ಕೆಸೆಟ್ ಎಕ್ಸಾಮ್ಗೆ ನೀವು ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ ಅಂತ ಅಂದರೆ ನೀವೇನು ಮಾಡ್ತಾ ಇದ್ದೀರಾ, ಇಲ್ಲಿ 10 ಸಬ್ಜೆಕ್ಟ್ಗಳನ್ನು ನೀವು ಫೋಕಸ್ ಮಾಡ್ತಾ ಇದ್ದೀರಾ, ಸ್ಟಡಿ ಮಾಡಬೇಕು ಅಂತ ಅರ್ಥ. ಅದ್ರ ಜೊತೆಗೆ ಜನರಲ್ ಪೇಪರ್ ಏನಿದೆ ಅಲ್ವಾ, ಸೊ ಆ ಜನರಲ್ ಪೇಪರಲ್ಲೂ ಕೂಡ 10 ಯೂನಿಟನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ ಮೇಜರಾಗಿ ಕವರ್ ಆಗೋದು, ನೀವು ಕರೆಕ್ಟಾಗಿ ಯೋಚನೆ ಮಾಡಿ ತಿಳ್ಕೊಳ್ಳಿ ಫಿಕ್ಸ್ ಆಗಿ. ಸೊ 20 ಸಬ್ಜೆಕ್ಟ್ಗಳ ಬೇಸಲ್ಲಿ ನಿಮಗೆ ಕ್ವೆಶನ್ ಪೇಪರ್ನ ಅವರು ಸೆಟ್ ಮಾಡ್ತಾರೆ. ಇಮ್ಯಾಜಿನ್ ದ್ಯಾಟ್ 20 ಸಬ್ಜೆಕ್ಟ್ ಬೇಸಲ್ಲಿ ಕ್ವೆಶನ್ ಪೇಪರ್ ಸೆಟ್ ಆಗುತ್ತೆ ಅಂತ ಅಂದರೆ ನಿಮ್ಮ ಪ್ರಿಪರೇಷನ್ ಎಷ್ಟು ಪರ್ಫೆಕ್ಟಾಗಿ ಇರಬೇಕು ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕು. ಅದಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರನೇ ಕಾಮರ್ಸನ್ನು ಕನ್ನಡದಲ್ಲಿ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಏನಿದೆ ಅಲ್ವಾ, ಅದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ ಇಲ್ಲಿ ನೋಡಿ, ಅಕೌಂಟಿಂಗ್ ಕಾನ್ಸೆಪ್ಟ್ ಅಷ್ಟೇ. ನಾನು ಯಾವಾಗ ಕೆಸೆಟ್ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿಕೊಂಡೆ ಅಲ್ವಾ, ಆವಾಗಲೂ ಕೂಡ ಈ ಅಕೌಂಟಿಂಗ್ ಕಾನ್ಸೆಪ್ಟು ಮತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಿತ್ತಲ್ವ ಅದ್ರ ಮೇಲೆ ಒಂದು ಕ್ವೆಶನ್ ಕೇಳಿದರು. ಸೊ ನಾನು ಅಟೆಂಡ್ ಮಾಡಿದ ಕೆಸೆಟ್ ಎಕ್ಸಾಮ್ ಮಾತ್ರ ಅಲ್ಲ, ಎವ್ರಿ ಇಯರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮತ್ತು ಕಾನ್ಸೆಪ್ಟ್ ಮೇಲೆ ಅವ್ರು ಕ್ವೆಶನ್ ಕೇಳ್ತಾನೆ ಹೋಗ್ತಾರೆ. ಸೊ ನೆಕ್ಸ್ಟು ಕಂಪನಿ ಅಕೌಂಟು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ರೇಷಿಯೋ ಅನಾಲಿಸಿಸ್, ಫಂಡ್ ಫ್ಲೋ, ಕ್ಯಾಶ್ ಫ್ಲೋ, ಕಾಸ್ಟ್ ಅಕೌಂಟಿಂಗ್, ಮಾರ್ಜಿನ್. ಈ ಒಂದು ಯೂನಿಟ್ ಯಾವ ಥರ ಇದೆ ಅಂತ ಅಂದರೆ, ನಿಮಗೆ ಮೋಸ್ಟ್ ಕಾಮನ್ ಆಗಿ ಹೇಳಬೇಕು ಅಂತ ಅಂದರೆ, ಇದು ಆ ಕಡೆ ಪ್ರಾಕ್ಟಿಕಲ್ ಬೇಸ್ಡು, ಅವರು ಅದನ್ನು ಥಿಯರಿಯಾಗಿ ಕನ್ವರ್ಟ್ ಮಾಡಿ ನಿಮಗೆ ಕ್ವೆಶನ್ನ ರೈಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಿಮಗೆ ಪ್ರಾಕ್ಟಿಕಲ್ ನಾಲೆಜು ಇರಬೇಕು ಅಂತ ಅಂದರೆ ಪ್ರಿಪೇರಿಂಗ್ ದ ಅಕೌಂಟ್ಸ್ ಆ್ಯಂಡ್ ಆಡಿಟಿಂಗ್ಸ್ ಅಲ್ವಾ, ಅದರ ಒಂದು ಪ್ರಾಕ್ಟಿಕಲ್ ನಾಲೆಜ್ ಆ್ಯಂಡ್ ಥಿಯರಿ ನಾಲೆಜ್ ಎರಡೂ ಇದ್ದರೆ ಈ ಯೂನಿಟಲ್ಲಿ ಕೇಳುವಂಥ 10 ಕ್ವೆಶನ್ಸ್ಗೆ ನೀವೇನು ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ಯೂನಿಟ್ ಏನಿತ್ತಲ್ವ ಇಂಟರ್ನ್ಯಾಷನಲ್ ಬಿಸ್ನೆಸ್, ಸೊ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಮಾರ್ಕ್ಸನ್ನು ಕೂಡ ಎಲ್ಲೂ ಕೂಡ ಕಳ್ಕೊಬೇಡಿ, ಆ ಲೆವೆಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು. ಸೊ ಅಕೌಂಟಿಂಗ್ ಮತ್ತು ಆಡಿಟಿಂಗು ಅಂಥ ಏನು ಡಿಫಿಕಲ್ಟ್ ಲೆಸನ್ ಏನಲ್ಲ, ಇದನ್ನು ಕೂಡ ನೀವೇನು ಮಾಡ್ಬೋದು, ಆರಾಮಾಗಿ ಫೋಕಸ್ ಮಾಡಿ ಸ್ಟಡಿ ಮಾಡ್ತಾ ಹೋಗ್ಬೋದು. ಸೊ ಇದರಲ್ಲಿ ಇನ್ನೂ ಫ್ಯೂ ಆಫ್ ದಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್.
ಆಡಿಟಿಂಗ್ಸ್ ಇದಿಷ್ಟು ಇಲ್ಲಿ ತನಕ ಏನು ಹೇಳಿದೆ ಅಲ್ವಾ, ಅದು ಅಕೌಂಟಿಂಗಲ್ಲಿ ಬರುತ್ತೆ. ಆಡಿಟಿಂಗಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಅಂದರೆ ಟೈಪ್ಸ್ ಆಫ್ ಆಡಿಟನ್ನು ಫೋಕಸ್ ಮಾಡಿ, ಇಂಟರ್ನಲ್ ಕಂಟ್ರೋಲ್, ಇಂಟರ್ನಲ್ ಚೆಕ್, ಆಡಿಟ್ ರಿಪೋರ್ಟ್ ಮತ್ತು ಓಚಿಂಗ್ ಮತ್ತು ವೆರಿಫಿಕೇಷನ್. ಸೊ ಓಚಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನಾನು ಮೆನ್ಷನ್ ಮಾಡಿರೋವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಇದು ಕೂಡ ಈಸಿ ಲೆಸನ್, ಇದು ಈಸಿ ಯೂನಿಟ್. ಎಕನಾಮಿಕ್ಸ್ ಬಗ್ಗೆ ಕೇಳ್ತಾರೆ, ನಿಮಗೆ ಇಲ್ಲಿ ಡಿಮ್ಯಾಂಡ್ಸು ಮತ್ತು ಸಪ್ಲೈ ಬಗ್ಗೆ ಪ್ರಾಪರಾಗಿ ನಾಲೆಜ್ ಇದೆ ಅಂತ ಅಂದರೆ ಇದನ್ನು ಕೂಡ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಬಿಸ್ನೆಸ್ ಎಕನಾಮಿಕ್ಸ್, ಡಿಮ್ಯಾಂಡ್ ಅನಾಲಿಸಿಸ್, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇಲ್ಲಿ ನೋಡಿ, ಈ ಒಂದು ಕರ್ವ್ ಬೇಸ್ಡ್ ಏನಿದೆ ಅಲ್ವಾ, ಡಿಮ್ಯಾಂಡ್ ಕರ್ವ್ಸನ್ನು, ಸೊ ಅದನ್ನು ಮೋಸ್ಟ್ ಕಾಮನ್ ಆಗಿ ಫೋಕಸ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದರ ಮೇಲೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕನ್ಸ್ಯೂಮರ್ ಬಿಹೇವಿಯರ್, ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ಇಂಪಾರ್ಟೆಂಟಾಗಿ ಫೋಕಸ್ ಮಾಡ್ತಾ ಹೋಗಿ. ಕಾಸ್ಟ್ ಮತ್ತು ಇಲ್ಲಿ ನಾನು ಮೆನ್ಷನ್ ಮಾಡಿರೋದು ಎಂಟೈರ್ ಸಿಲೆಬಸ್ ಅಲ್ಲ, ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ಪಿಕೌಟ್ ಮಾಡಿ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಪ್ರೊಡಕ್ಷನ್ ಫಂಕ್ಷನ್ ಆಗಿರ್ಬೋದು, ನೆಕ್ಸ್ಟು ಕಾಸ್ಟ್ ಆ್ಯಂಡ್ ರೆವಿನ್ಯೂ ಅನಾಲಿಸಿಸ್, ಮಾರ್ಕೆಟ್ ಸ್ಟ್ರಕ್ಚರ್, ಪ್ರೈಸಿಂಗ್ ಬಗ್ಗೆ ಗೊತ್ತಿರಬೇಕು, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಸೇಲ್ಸು. ಆಮೇಲೆ ಸಮ್ ಆಫ್ ದ ಮಾಡೆಲ್ಸನ್ನು ಕೇಳ್ತಾರೆ, ಮ್ಯಾರೇಜ್ ಮಾಡೆಲ್ ಆಗಿರ್ಬೋದು, ಬಿಹೇವಿಯರಲ್ ಥೇರೀಸ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಡಿಫ್ಲೇಷನ್ಸ್ ಆಗಿರ್ಬೋದು, ಸೊ ಬಿಸ್ನೆಸ್ ಸೈಕಲ್ಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಏನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫೋಕಸ್ ಮಾಡಿ. ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ನಾನೆಲ್ಲಿ ಲಿಸ್ಟ್ ಮಾಡಿರುವಂಥದ್ದು ಕಂಪಲ್ಸರಿ ನೀವು ಫೋಕಸ್ ಮಾಡಬೇಕು. ಅದರ್ ದೆನ್ ದಟ್ ರಿಮೈನಿಂಗನ್ನು ನೀವು ನಿಧಾನ ಕವರ್ ಮಾಡ್ತಾ ಹೋಗಿ. ಬಟ್ ಇದಿಷ್ಟು ಕೂಡ ನಿಮ್ಮ ಒಂದು ಸ್ಟಡಿ ಮಟೀರಿಯಲ್, ನಿಮ್ಮ ಒಂದು ಪ್ರಿಪ್ರೇಷನಲ್ಲಿ ಕವರ್ ಆಗಿರಲೇಬೇಕು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಯೂನಿಟ್ ಏನು ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಬಿಸ್ನೆಸ್ ಫಿನಾನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಬಿಸ್ನೆಸ್ ಫಿನಾನ್ಸ್ ಬಗ್ಗೆ ಇದು ಕೂಡ ಒನ್ ಆಫ್ ದ ಥೇರಿ ಬೇಸ್ಡ್ ಅಂತಲೇ ಹೇಳ್ಬೋದಲ್ವ. ಸೊ ಇದನ್ನು ಈಸಿಯಾಗಿ ಕಲಿಬೋದು ಆ್ಯಕ್ಚುಲಿ. ಬಿಸ್ನೆಸ್ ಫಿನಾನ್ಸಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ, ಟೈಮ್ ವ್ಯಾಲ್ಯೂ ಆಫ್ ಮನಿ, ಕ್ಯಾಪಿಟಲ್ ಬಜೆಟಿಂಗ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಸೊ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಲೆವರೇಜಸ್ ಆಗಿರ್ಬೋದು, ಡಿವಿಡೆಂಡ್ ಡಿಸಿಷನ್, ಇದು ತುಂಬ ಇಂಪಾರ್ಟೆಂಟ್. ಡಿವಿಡೆಂಡ್ ಬೇಸಲ್ಲಿ ವರ್ಕಿಂಗ್ ಕ್ಯಾಪಿಟಲ್, ಸೋರ್ಸ್ ಆಫ್ ಫಿನಾನ್ಸ್, ಇದೆಲ್ಲ ಆರಾಮಾಗಿ ಕಲಿತೀರಾ, ನೋ ಪ್ರಾಬ್ಲಮ್. ಇಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್, ಇದೆಲ್ಲದ್ರ ಮೇಲೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಚಾನಲ್ನ ವಿಸಿಟ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಟ್ರೇಡ್ ಕ್ರೆಡಿಟ್ ಬಗ್ಗೆ ಕೂಡ ಫೋಕಸ್ ಮಾಡ್ತಾ ಹೋಗಿ. ಸೊ ಯೂನಿಟ್ 5 ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ. ಆ್ಯಕ್ಚುಲಿ ಇದು ಸ್ವಲ್ಪ ಡಿಫಿಕಲ್ಟ್ ಲೆಸನ್ ಅಂತ ಹೇಳ್ಬೋದು ಕಂಪೇರಿಂಗ್ ಟು ಅದರ್ ಸಬ್ಜೆಕ್ಟ್ಸ್. ಇದರಲ್ಲಿ ಯಾವ ಥರ ಅಂತ ಅಂದರೆ ನಾನು ಮುಂಚೆ ಹೇಳ್ದಂಗೆ ಅಕೌಂಟಿಂಗ್ ಮತ್ತು ಏನಿತ್ತಲ್ವ ಅದೇ ಥರನೇ ಪ್ರಾಕ್ಟಿಕಲ್ಲು ಪ್ಲಸ್ ಥಿಯರಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲೂ ಕೂಡ ನೀವು ಯಾವ್ಯಾವ್ದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದೆ. ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸೆಂಟ್ರಲ್ ಟೆಂಡೆನ್ಸಿ, ಡಿಸ್ಪರ್ಷನ್, ಕಾರಿಲೇಷನ್, ರಿಗ್ರೆಷನ್, ಪ್ರೊಬಬಿಲಿಟಿ, ಸ್ಯಾಂಪ್ಲಿಂಗ್, ಹೈಪೋಥೆಸಿಸ್ ಟೆಸ್ಟಿಂಗ್, ಇಂಡೆಕ್ಸ್ ನಂಬರ್ಸು, ಟೈಮ್ ಸೀರೀಸು, ಇದೆಲ್ಲದೂ ಕೂಡ ಫೋಕಸ್ ಮಾಡ್ತಾನೆ ಹೋಗಬೇಕು. ಸೊ ರಿಸರ್ಚ್ ಅನಾಲಿಸಿಸ್ ಅಂತ ಬಂದಾಗ ರಿಸರ್ಚ್ ಪ್ರೋಸೆಸ್, ರಿಸರ್ಚ್ ಡಿಸೈನ್ ಯಾವ ಥರ ಇರುತ್ತೆ. ನಾವು ಅಟೆಂಡ್ ಮಾಡಿದಾಗ ಕೆಸೆಟ್ ಎಕ್ಸಾಮನ್ನು ರಿಸರ್ಚ್ ಪ್ರೋಸೆಸ್ ಬಗ್ಗೆ ಕೇಳಿದರು. ರಿಸರ್ಚ್ ಪ್ರೋಸೆಸ್ ಬಗ್ಗೆ ಯಾವ ಥರದಲ್ಲಿ ಕೇಳಿದರು ಅಂತ ಅಂದರೆ ನಿಯರ್ಲಿ 5 to 6 ಆಪ್ಷನ್ ದೇ ಗಿವನ್ ಫಾರ್ ಅಸ್ ಆ್ಯಕ್ಚುಲಿ. ಅದರಲ್ಲಿ ಕರೆಕ್ಟ್ ಅಸೆಂಡಿಂಗ್ ಆರ್ಡರ್ ಆಫ್ ದ ರಿಸರ್ಚ್ ಪ್ರೋಸೆಸ್ಸನ್ನು ಅರೇಂಜ್ ಮಾಡಿ ಅಂತ ಕೇಳಿದರು. ಅಂದರೆ ರಿಸರ್ಚ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಲ್ವಾ, ಸೊ ಅದರಲ್ಲಿ ಫಸ್ಟ್ ಪ್ರೋಸೆಸ್ ಯಾವುದು, ನೆಕ್ಸ್ಟ್ ಪ್ರೋಸೆಸ್ ಯಾವುದು, ಥರ್ಡ್ ಪ್ರೋಸೆಸ್ ಯಾವುದು, ಸೊ ಈ ಥರದಲ್ಲಿ 5 to 6 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಅದನ್ನು ಅರೇಂಜ್ ಮಾಡೋಕ್ಕೆ ಕೊಟ್ಟಿದ್ರು. ಸೊ ಆ ಥರ ಬೇಸಲ್ಲಿ ಕಾಮನ್ ಆಗಿ ಅವರು ಕ್ವೆಶನ್ನ ಕೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಒನ್ ಡೇಟಾ ಕಲೆಕ್ಷನ್, ಕ್ವೆಶನೇರ್ಸ್, ರಿಪೋರ್ಟ್ ರೈಟಿಂಗ್, ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು HRM, ಒನ್ ಆಫ್ ದ ಈಸಿ ಲೆಸನ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಯಾವ ಕಾರಣಕ್ಕೂ ಮಾರ್ಕ್ಸ್ ಹೋಗಲ್ಲ, ನಾನೇ ಗ್ಯಾರಂಟಿ. ಸೊ ನಿಮ್ಮ ಪ್ರಿಪ್ರೇಷನ್ ನನ್ನ ಜೊತೆಗೆ ಪ್ರಾಪರ್ ಆಗಿದೆ ಅಂತ ಅಂದರೆ ಈ ಯೂನಿಟಲ್ಲೂ ಕೂಡ ನೀವು ಆರಾಮಾಗಿ 20 ಮಾರ್ಕ್ಸನ್ನು ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ಐ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ದಟ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವ್ದು ಬರುತ್ತೆ, ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಗೊತ್ತಿರುತ್ತೆ, ಪ್ಲ್ಯಾನಿಂಗ್, ಆರ್ಗನೈಸ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಸೊ ಇದೆಲ್ಲದೂ ಕೂಡ ಈಸಿಯಾಗಿ ಕಲಿತೀರಾ. ಫೈಲ್ಸ್ ಪ್ರಿನ್ಸಿಪಲ್ಸ್ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನ ವಿಸಿಟ್ ಮಾಡಿ ವಾಚ್ ಮಾಡಿ. ಸೊ ಲೀಡರ್ಶಿಪ್, ಮೋಟಿವೇಶನ್, ಕಮ್ಯುನಿಕೇಷನ್, ಡಿಸಿಷನ್ ಮೇಕಿಂಗ್, HR ಪ್ಲ್ಯಾನಿಂಗ್, ರಿಕ್ರೂಟ್ಮೆಂಟ್, ಇದೆಲ್ಲದೂ ಕೂಡ ಆರಾಮಾಗಿ ಬರೀತೀರಾ. ಸೊ ನೆಕ್ಸ್ಟ್ ಒನ್ ಸೆಲೆಕ್ಷನ್, ಟ್ರೈನಿಂಗ್, ಇದೆಲ್ಲದೂ ಕೂಡ ಪ್ರೋಸೆಸ್ ಅಲ್ವಾ, ಸೊ ಇದನ್ನು ಆರಾಮಾಗಿನೇ ಅಟೆಂಡ್ ಮಾಡ್ತೀರಾ, ಈಸಿ ಇರುತ್ತೆ. ಈ ಲೆಸನ್ ಬಗ್ಗೆ, ಈ ಯೂನಿಟ್ ಬಗ್ಗೆ ಯಾವುದೇ ಥರ ಟೆನ್ಷನ್ ಬೇಡ. ಸೊ ನೆಕ್ಸ್ಟ್
ಯೂನಿಟ್ 7 ನೋಡ್ತಾ ಹೋಗೋಣ. ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ವಾ. ಸೊ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮೋಸ್ಟ್ ಕಾಮನ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಕೇಳ್ತಾರೆ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೇಳ್ತಾರೆ. ಅದರಲ್ಲಿ ಕಾಮನ್ ಆಗಿ ಫೋಕಸ್ ಮಾಡೋದು RBI ಮತ್ತು ಮಾನಿಟರಿ ಪಾಲಿಸೀಸ್ ಬಗ್ಗೆ ಫೋಕಸ್ ಮಾಡ್ತಾರೆ, ಗೊತ್ತಿರಬೇಕು ನಿಮಗೆ. ಕಮರ್ಷಿಯಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಇದೆಲ್ಲ ಕಾಮನ್ ಆಗಿರುತ್ತೆ. ಕ್ರೆಡಿಟ್ ಕ್ರಿಯೇಷನ್, ಡೆವಲಪ್ಮೆಂಟ್ ಬ್ಯಾಂಕ್ಸ್, ನಬಾರ್ಡ್ ಬಗ್ಗೆ ಕ್ವೆಶನ್ ಬರುತ್ತೆ. ಎಕ್ಸಿಮ್ ಬ್ಯಾಂಕ್ ನಾವು ಅಟೆಂಡ್ ಮಾಡಿದಾಗ ಮೋಸ್ಟ್ಲಿ ಎಕ್ಸಿಮ್ ಬ್ಯಾಂಕ್ ಬಗ್ಗೆ ಒಂದು ಕ್ವೆಶನ್ ಬಂದಿತ್ತು ಅಂತ ಅಂದ್ಕೊಳ್ತೀನಿ. ನಾನು ಆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ಕೊಡ್ತಿದ್ದೀವಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್, ಆಮೇಲೆ ಫಿನಾನ್ಷಿಯಲ್ ಮಾರ್ಕೆಟ್ಸ್, ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್, ಸೆಬಿ, ಡಿಜಿಟಲ್ ಬ್ಯಾಂಕಿಂಗ್. ಸೊ ಇದು ಕೂಡ ಒನ್ ಆಫ್ ದ ಈಸಿ ಲೆಸನ್, ನೋ ವರೀಸ್. ಸೊ ನೆಕ್ಸ್ಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು ಕೂಡ ಯಾವುದೇ ಥರ ವರಿಸ್ಬೇಡ. ಇಲ್ಲಿ ನಿಮಗೆ ಡಿಫಿಕಲ್ಟ್ ಆಗೋದು ಸ್ಟ್ಯಾಟಿಸ್ಟಿಕ್ಸು ಮತ್ತು ಅಕೌಂಟಿಂಗು. ಅದನ್ನ ಬಿಟ್ಟರೆ ಬೇರೆ ಎಲ್ಲ ಚಾಪ್ಟರ್ಸ್, ಬೇರೆ ಎಲ್ಲ ಸಬ್ಜೆಕ್ಟ್ಗಳು ಈಸಿನೇ ಇದೆ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕೂಡ ನೀವು ಆರಾಮಾಗಿ ಈಸಿಯಾಗಿ ಅಟೆಂಡ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಯಾವ್ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬಗ್ಗೆ ನೋಡ್ಕೊಳ್ಳಿ. ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್, ಕನ್ಸ್ಯೂಮರ್ ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್, ಇದು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್, ಪೊಸಿಷನಿಂಗ್, ಪ್ರಾಡಕ್ಟು ಇದೆಲ್ಲದೂ ಅಷ್ಟೇ. ಸೊ ಪ್ರಾಡಕ್ಟ್ ಸೈಕಲ್ ಇರುತ್ತೆ ಅಲ್ವಾ, ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಪ್ರೈಸಿಂಗ್ ಬಗ್ಗೆ ಕೇಳ್ತಾರೆ, ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್, ಬ್ರ್ಯಾಂಡಿಂಗ್, ಪ್ಯಾಕೇಜಿಂಗ್, ಅಡ್ವರ್ಟೈಸಿಂಗ್, ಪರ್ಸನಲ್ ಸೆಲ್ಲಿಂಗ್, ರಿಟೇಲ್ ಮಾರ್ಕೆಟಿಂಗ್, ಸರ್ವಿಸ್ ಮಾರ್ಕೆಟಿಂಗ್ ಇದೆಲ್ಲದು ಕೂಡ ಇಂಪಾರ್ಟೆಂಟ್. ಇದಿಷ್ಟನ್ನು ಫೋಕಸ್ ಮಾಡಿದ್ರೆ 100% 20 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಯೂನಿಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಯೂನಿಟ್ 9, ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ಸೊ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಮೋಸ್ಟ್ ಕಾಮನ್ ಆಗಿ ಆ್ಯಕ್ಟ್ಗಳ ಬಗ್ಗೆ ಬರುತ್ತೆ. ಸೊ ಈ ಲೆಸನ್ನ ಯಾವ ಥರದಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಅಂದರೆ ನಥಿಂಗ್ ಬಟ್ ಕಾನ್ಸ್ಟಿಟ್ಯೂಷನ್ ಇಟ್ಟಂಗೆ. ಸೊ ಯಾವ ಥರ ಡಿಫರೆಂಟ್ ಆ್ಯಕ್ಟ್ಸ್ ಬರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಬರುತ್ತೆ ಅಲ್ವಾ ಡಿಫರೆಂಟ್ ಆರ್ಟಿಕಲ್ಸ್ ಆ್ಯಂಡ್ ಆಲ್, ಅದೇ ಥರದಲ್ಲಿ ಇಲ್ಲೂ ಕೂಡ ಡಿಫ್ರೆಂಟ್ ಆ್ಯಕ್ಟ್ಗಳನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಸೊ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತ ಅನಿಸಿದ್ರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳೇಬೇಕು. ಅದಕ್ಕೋಸ್ಕರ ಎಲ್ಲದನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಸೊ ಯಾವ್ಯಾವುದನ್ನು ನೆನ್ಪಿಟ್ಕೋಬೋದು ಅಂತ ನಾನಿಲ್ಲಿ ಲಿಸ್ಟ್ ಮಾಡ್ತಾ ಹೋಗಿದ್ದೀನಿ, ನೋಡ್ತಾ ಹೋಗೋಣ. ಕಾಂಟ್ರಾಕ್ಟ್ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳಿ, ಸೇಲ್ಸ್ ಆ್ಯಕ್ಟ್ಗಳ ಬಗ್ಗೆ, ಪಾರ್ಟ್ನರ್ಶಿಪ್ ಆ್ಯಕ್ಟ್ ಏನೇನಿದೆ, ಕಂಪನೀಸ್ ಆ್ಯಕ್ಟ್ ಏನೇನಿದೆ, ಇನ್ಸ್ಟ್ರೂಮೆಂಟು, ಕನ್ಸ್ಯೂಮರ್ ಪ್ರೊಟೆಕ್ಷನ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಕಾಂಪಿಟೇಷನ್ ಆ್ಯಕ್ಟ್, IT ಆ್ಯಕ್ಟ್ಗಳ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಎನ್ವಿರಾನ್ಮೆಂಟಲ್ ಲಾಸ್ ಬಗ್ಗೆ ಕೇಳ್ತಾರೆ, ಲೇಬರ್ ಲಾಸ್ ಬಗ್ಗೆ ಕೇಳ್ತಾರೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ. ಸೊ ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಪ್ಲ್ಯಾನಿಂಗ್. ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸು ಓಕೆ, ತೊಂದರೆ ಇಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಅಷ್ಟು ಡಿಫಿಕಲ್ಟ್ ಲೆಸನ್ ಏನಲ್ಲ ಇದು. ಇನ್ಕಮ್ ಟ್ಯಾಕ್ಸು ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಿರತ್ತೆ ಅಂತ ಅಂದರೆ ಈಸಿಯಾಗಿ ಮಾಡ್ಬೋದು. ಅಂತ ಅಂದರೆ ಯಾವ್ಯಾವುದು ಒಂದು ಪ್ರಾಡಕ್ಟ್ ಮೇಲೆ, ಯಾವ್ಯಾವ ಸರ್ವಿಸ್ ಮೇಲೆ ಯಾವ ಬೇಸಲ್ಲಿ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ, ಯಾವ್ಯಾವುದು ಟ್ಯಾಕ್ಸಿಂದ ಎಕ್ಸಂಪ್ಷನ್ ಇರುತ್ತೆ, ಸೊ ಆ ಬೇಸಲ್ಲಿ ಕವರ್ ಆಗಿರೋವಂಥ ಒಂದು ಯೂನಿಟ್ ಇದು. ಸೊ ಮೋಸ್ಟ್ ಕಾಮನ್ ಆಗಿ ಕವರ್ ಮಾಡ್ತಾ ಹೋಗ್ಬೋದು. ಸೊ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಲಿ. ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಎಕ್ಸಂಪ್ಷನ್ ಆ ಬೇಸಲ್ಲಿ. ರೆಸಿಡೆನ್ಷಿಯಲ್ ಸ್ಟೇಟಸ್ಸು, ಎಕ್ಸಂಪ್ಟೆಡ್ ಇನ್ಕಮ್, ಹೆಡ್ಸ್ ಆಫ್ ಇನ್ಕಮ್. ಹೆಡ್ಸ್ ಆಫ್ ಇನ್ಕಮ್ ಮೇಲೆ ಕ್ವೆಶನ್ ಕೇಳ್ತಾರೆ. ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಇನ್ಕಮ್, ಕ್ಯಾಪಿಟಲ್ ಗೇನ್ಸ್ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರ್ ಸೋರ್ಸ್ ಆಫ್ ಇನ್ಕಮ್ಸ್ ಏನಿರುತ್ತೆ ಅದ್ರ ಮೇಲೆ ಯಾವ ಥರ ಟ್ಯಾಕ್ಸನ್ನು ಅಪ್ಲೈ ಮಾಡ್ತಾರೆ ಆ ಥರದಲ್ಲಿ. ಆಮೇಲೆ ಡಿಡಕ್ಷನ್ಸು, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಟ್ಯಾಕ್ಸೇಷನ್ನು, ಕಾರ್ಪೊರೇಟ್ ಟ್ಯಾಕ್ಸೇಷನ್ನು, ಟ್ಯಾಕ್ಸ್ ಪ್ಲ್ಯಾನಿಂಗು ಮತ್ತು ಟ್ಯಾಕ್ಸ್ ಅವಾಯ್ಡೆನ್ಸು. ಟ್ಯಾಕ್ಸ್ ಅವಾಯ್ಡೆನ್ಸ್ ಬಗ್ಗೆ ತಿಳ್ಕೊಳ್ಳಿ, ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಿಗಿನರ್ಸ್ ಇದ್ದೀರಾ, ಇವಾಗ ತಾನೇ ಪೋಸ್ಟ್ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿ ಕೆಸೆಟ್ಗೆ ಅಪ್ಲೈ ಮಾಡಬೇಕು ಅಂತ ಪ್ರಿಪೇರ್ ಆಗ್ತಾ ಇರೋರು, ಅವ್ರಿಗೆ ಸಿಲೆಬಸ್ಸನ್ನು ಸಿಂಪಲ್ಲಾಗಿ ಗ್ಲಾನ್ಸ್ ಮಾಡೋಕ್ಕೆ ಹೆಲ್ಪ್ ಆಗೋ ಥರದಲ್ಲಿ ವಿಡಿಯೋನ ಮಾಡಿದ್ದೀನಿ. ಸಿಂಪಲ್ ಲ್ಯಾಂಗ್ವೇಜಲ್ಲಿ, ಕನ್ನಡದಲ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಕಾಮರ್ಸನ್ನು ಕನ್ನಡದಲ್ಲಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮಾಡಿದ್ರೆ ಅದೇ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್.